ಮನನಂತ್ರಾಹಿತೆ ಇತಿ ಮಂತ್ರಂ. ಯಾವುದನ್ನು ಮನನ ಮಾಡಿಕೊಂಡರೆ ಅದು ನನ್ನನ್ನು ಅಹಿತಿಕತೆಯಿಂದ ಈ ಲೌಕಿಕತ್ವದಿಂದ ರಕ್ಷಣೆ ಮಾಡುವುದು ಅದೇ ಮಂತ್ರ. ಅನೇಕ ಮಂತ್ರಗಳಿವೆ, ಆದರೆ ಆ ಎಲ್ಲಾ ಮಂತ್ರಗಳು ಇಲ್ಲಿ ಮಾನ್ಯ ಮಾಡಿಕೊಂಡಿಲ್ಲ. ಶರಣರ ಧರ್ಮದಲ್ಲಿ ಇರುವುದು ಶಿವಮಂತ್ರ, ಅಂದರೆ ನಾನು ಮೂಲ ಶಿವತತ್ವ ಇದ್ದೇನೆ. ಅಂದರೆ ಅದನ್ನು ಬಿಟ್ಟು ಬೇರೆ ಅರಿವನ್ನು ಬಿಟ್ಟು ನಾನು ಮಾನವರಂತೆ ವರ್ತಿಸುತ್ತಿದ್ದೇನೆ. ಯಾಕಂದ್ರ ನಡ್ಬರ್ಕ ನಾನೇ ಶಿವತತ್ವ ಅಂತದ್ದು ನಾನೇ ಮರೆತೇನೆ. ಬಸವಣ್ಣವ್ರು ಹೇಳ್ತಾರ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. ಓಂ ನಮಃ ಶಿವಾಯ, ಇದು ಓಂ ನಮಃ ಶಿವಾಯ ಈ ಷಡಕ್ಷರ ಯಂತ್ರಗಳನ್ನು ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ. ಇಡೀ ಸೃಷ್ಟಿ ಉತ್ಪತ್ತಿ ಕಾಲದೊಳಗೆ ಇನ್ನೂ ಪಂಚಭೂತಗಳು ಉತ್ಪತ್ತಿಗೂ ಮುನ್ನ ಶಿವನ ಮುಖದಿಂದ 5 ಅಕ್ಷರಗಳು ಉಂಟಾದವು. ಶಿವಾಯ ನಮಃ. ನಮಃ ಶಿವಾಯ ಎನ್ನುವುದು ಅಂದದ್ದು ಅಕಾರ ಉಕಾರ ಮಕಾರ 3 ಸೇರಿ ಓಂಕಾರ ಪ್ರಣವವಾಯಿತು. ಅದಕ್ಕೂ ಮುನ್ನ ಏನೂ ಇಲ್ಲದಂತಹ ಆ ಸರ್ವ ಶೂನ್ಯ ನಿರಾವಂಬಲ ಸ್ಥಿತಿಯೊಳಗೆ ಬಯಲಿನ ಸ್ಥಿತಿ, ಶೂನ್ಯ ಸ್ಥಿತಿ, ತಾನೇ ತಾನಾಗಿದ್ದರ ಒಂದು ಸಹಜ ಸ್ಥಿತಿಗಳ ಆ ಸಹಜ ಸ್ಥಿತಿ ಮತ್ತೊಂದು ಹೆಸರು ಬಸವ ಅನ್ನುವಂಥದ್ದು. ಹೀಗಾಗಿ ಆ ಮೂಲ ಸಹಜ ಸ್ಥಿತಿ ಬಸವ. ಯಾಕೆಂದರೆ ಅಂತಹ ಒಂದು ಸ್ಥಿತಿ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ಗುರು ಬಸವಣ್ಣನವರು. ಹೀಗಾಗಿ ನಮಃ ಶಿವಾಯ ಎಂಬುದು ಮಹಾಮಂತ್ರ. ಈ ಮಹಾಮಂತ್ರ ನಮಗೆ ಉಪದೇಶಿಸಿದ ಆತ ಬಸವನಾದ್ದರಿಂದ ಓಂ ಗುರು ಬಸವಲಿಂಗಾಯ ನಮಃ ಎಂಬುದು ಗುರು ಮಂತ್ರ. ಓಂ ನಮಃ ಶಿವಾಯ ಎಂಬುದು ಸಾಧನ ಮಂತ್ರ. ಹೀಗಾಗಿ ಶಿವಮಂತ್ರ ಸಾಧನೆಯ ಪೂರ್ವದಲ್ಲಿ ಗುರುಮಂತ್ರವನ್ನು ಸ್ಮರಿಸುವುದು. ಏಕೆಂದರೆ ಅಲ್ಲಮ ಪ್ರಭುಗಳು ಹೇಳುತ್ತಾರೆ, ಬ ಎಂಬಲ್ಲಿ ಎನ್ನ ಭವ ಹರಿಯಿತು, ವ ಎಂಬಲ್ಲಿ ವಚಿಸುವಲ್ಲಿ ಚೈತನ್ಯನಾದೆ, ಸ ಎಂಬಲ್ಲಿ ಸರ್ವಜ್ಞನಾದೆ. ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲೂ ತೊಳಗಿ ಬೆಳಗುತ್ತಿದ್ದರಿಂದ ನಾನು ಎಂದರೆ ಜೀವ. ಹೀಗೆ ಬಸವಣ್ಣನವರು ಒಂದು ವಚನ ಹೇಳ್ತಾರೆ, ಶಿವಮಂತ್ರವೆನಗೆ ಕಾಮಧೇನು ಎನಗೆ, ಶಿವಮಂತ್ರವೆನಗೆ ಕಲ್ಪವೃಕ್ಷ ಎನಗೆ, ಚಿಂತಾಮಣಿಯಯ್ಯ, ಶಿವಮಂತ್ರವೆನಗೆ ಪರುಷದ ಖಣಿಯಯ್ಯ, ಶಿವಮಂತ್ರವೆನಗೆ ಮನ ಪ್ರಾಣ ಮಾಲಿಕೆಯಯ್ಯ ಅಖಂಡೇಶ್ವರ. ಇದು ಷಣ್ಮುಖ ಶಿವಯೋಗಿಗಳು ಹೇಳುತ್ತಾರೆ. ಗುರು ದೀಕ್ಷೆಯ ಕೊಡುವ ಕಾಲಕ್ಕೆ ಕೊರಳಲ್ಲಿ ಲಿಂಗವ ಕಟ್ಟಿ ಹಸ್ತಮಸ್ತಕದ ದಲ್ಲಿ ಕರ್ಣದಲ್ಲಿ ಶಿವಮಂತ್ರವನ್ನು ಬೋಧನೆ ಮಾಡುತ್ತಾರೆ. ಎಲ್ಲರಿಗೂ ಗೊತ್ತಿರುತ್ತದೆ. ಆದರೂ ಗುರು ಗುಪ್ತವಾಗಿ ಕಿವಿಯ ಮೂಲಕ ಹೇಳುತ್ತಾ ಜೀವನದ ಆಶೆ ಇರುವ ತನಕ ಹೇಳಬೇಕು. ಯಾವಾಗಂದ್ರ ದೀಕ್ಷೆ ಕೊಟ್ಟ ಮಂತ್ರ ಅವರು ಹೇಳ್ತಾರ. ಹಾಗ ನಾವ್ ಹೆಂಗ್ ಮಾಡ್ಬೇಕಂದ್ರ ಏನ್ ಬಿ ಮನ್ಯಾಗ ಕಾರ್ಯಗಳು ಮಾಡ್ತಾ ಇದ್ರೆ, ಕೆಲಸ ಮಾಡ್ತಿದ್ರ, ಒಂದ್ ರೊಟ್ಟಿ ಮಾಡುವಾಗಲಿ, ಬಟ್ಟಿ ಒಗೆಯುವಾಗಲಿ, ಮತ್ತೇನಾದ್ರೂ ತರಕಾರಿ ಮಾಡುವಾಗಲಿ ಯಾವಾಗ್ಲೂ ಏನ್ ಮಾಡ್ಬೇಕು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ಬೇಕು. ಒಂದು ದೃಷ್ಟಾಂತ ಹೇಳ್ತೀನಿ. ಕಡಿಕೋಳ ಮಡಿವಾಳಪ್ಪನವರಂತ ಹೋಗಿದ್ರು. ಅವರು ಯಾವಾಗ ಅವ್ರ ಕಾಯಕ ಏನಿತ್ತಂದ್ರ ಕುಳ್ಳಿ ಮಾರಿ ಅವ್ರ ಉಪಜೀವನವನ್ನು ಮಾಡುತ್ತಿದ್ರು. ಆ ಕುಳ್ಳು ಮಾರು ಅಂತಂದ್ರೆ ಸಗಣಿ ತಂದಿ ಕುಳ್ಳು ಮಾಡಿ ಅದು ಮಾರಿ ಅವ್ರು ಬದುಕುತ್ತಿದ್ರು. ಹಿಂಗೇನ್ ಮಾಡಿ ಒಂದ್ಸಲ ಏನ್ ಮಾಡ್ರು, ಹಿತ್ಲಾಗ ಬಾಳ್ ಕುಳ್ಬಾನ ಅಪ್ಲೈ ಮಾಡಿ ಇಟ್ಟಿದ್ರು. ಆ ಪಕ್ಕದ ಮನೆಯವ್ರೊಬ್ರು ಇದ್ರು. ಪಕ್ಕದ ಮನೆ ಅಕ್ಕಿ ಬಿ ಕುಳ್ ಮಾಡ್ತಿದ್ರು. ಅಕ್ಕಿ ಏನ್ ಮಾಡ್ರು, ಹೆಚ್ಚಿಗೆ ಕುಳ್ ಮಾಡ್ಲಾಕ
ಇವ್ರ ಕೂಳ್ ಏನ್ ಮಾಡ್ತಾರ, ಕಳ್ತನ ಅಷ್ಟು ಕಳ್ ಮಾಡಿದಾಗ ಅವ್ರ ಏನ್ ಮಾಡ ಇಷ್ಟು ಕೂಳಿದ್ದು ಕಮ್ಮ ಯಾರ್ ತಗೊಂಡಾರ ಅಂತ ನೋಡಿ ಅಕ್ಕಿ ಕೇಳ್ತಾರ, ಇವ್ ಕೂಳೆಲ್ಲ ನಂದವಂತ, ಇಲ್ಲಿಲ್ಲ ಅಂದ್ರ 4 ಮಂದಿ ಕರೆಸ್ತಾರ. ಕರೆಸ್ದಾಗ ಆ ಕೂಳ್ ಏನ್ ಮಾಡ್ತಾರ, ಅಕ್ಕಿ ಅಂತ ಕರ್ಸು, ಯಾರಿಗ್ ಕರ್ಸು ಮತ್ ಇಲ್ಲೇ ಕೂಡ ನೀನು ನೀವು ತಗೋ ಅಂತ ಹೇಳ್ತಾರ. ಆಗ ಅವ್ರ ಏನ್ ಮಾಡ್ತಾರ, ಆ ಕುಳ್ಳುಗಳೆಲ್ಲ ಆರ್ಸ್ಕೊತಾರ ಅವ್ರದವ ಅಂತಂದು. ಅಕ್ಕಿ ಅಂತಾಳ, ನೀ ಹ್ಯಾಂಗ್ ಕೂಳ್ ಆರ್ಸ್ಕೊಂಡಿ, ಇದ್ರದ್ದು ಸೈಜ್ ಏನು ಬೇರೆ ಇಲ್ಲ, ಕಲರ್ ಬೇರೆ ಇಲ್ಲ, ಮತ್ತಿದು ನಿಂದ ಹೆಸರು ಬರ್ದಿದ್ದಿಲ್ಲ, ಮತ್ ನಿಂದಂತ ಹ್ಯಾಂಗ್ ಕುನ ಹಿಡ್ದಿನಿ ಇದು ಕುಳ್ಳ ಅಂತ ಕೇಳ್ತಾಳ ಆಕಿ. ಆಗ ಅವ್ರ ಎಲ್ಲರೂ ಅಂತಾರ, ನಿಂದ್ ಕುಳ್ಳ ಅಂತ ಹ್ಯಾಂಗ್ ಕುನ ಹಿಡ್ದಿನಿ ಅಂತ ಅನ್ನೋದು. ಅವ್ರಂತಾರ, ನಾನು ಸಗಣಿ ತರ ಟೈಮಿಗೆ ಮತ್ ಕುಳ್ಳ ಬಡೆ ಟೈಮಿಗೆ, ಕುಳ್ಳ ಒಣಗ್ಸ ಟೈಮಿಗೆ, ಪ್ರತಿ ಒಂದು ಕಾರ್ಯ ಮಾಡುವಾಗ್ನು ನಮಃ ಶಿವಾಯ ನಮಃ ಶಿವಾಯ ಎನ್ನುಕೊತಾನೆ ಮಾಡ್ತಿದ್ದಾನ. ಸಗಣಿ ತರುವಾಗ ಬಿ ಓಂ ನಮಃ ಶಿವಾಯ, ಕುಳ್ಳು ಬಡಿವಾಗ್ನು ಓಂ ನಮಃ ಶಿವಾಯ, ಒಣಗ್ಸಾಗ್ನು ಓಂ ನಮಃ ಶಿವಾಯ. ಈಗ ಪ್ರತಿ ಒಂದ್ ಸಲನು ನಾ ಅದು ಕುಳ್ಳಿನ ಪೂರ ಕಾರ್ಯ ಮುಗಿತಕ ನಮಃ ಶಿವಾಯ ಅಂತಾನೆ ಅಂತಿದ. ಅದಕ್ಕ ನಂದು ಕುಳ್ಳಿನ ಏನಾಗ್ಯದ, ಆ ನಮಃ ಶಿವಾಯ ಮಂತ್ರದ ನೀವು ಬೇಕಾದ್ರ ಕಿವಿಗ್ ಹಚ್ಚಿ ನೋಡ್ರಿ ಅಂತಾರ. ಹಿರಿಯರೆಲ್ಲರ ಏನ್ ಮಾಡ್ತಾರ, ಒಂದ್ ಕೂಳ್ ತಗೋತಾರ, ಕಿವಿಗ್ ಹಚ್ಚಿ ನೋಡ್ತಾರ, ಅದ್ರಾಗ ನಮಃ ಶಿವಾಯ ಅಂತ ಇರ್ತದ, ಬಾಜು ಇಡ್ತಾರ. ಮತ್ತೊಂದ್ ಕೂಳ್ ತಗೋತಾರ, ನಮಃ ಶಿವಾಯ ಅಂತಾರ, ಬಾಜು ಬಿಡ್ತಾರ. ಹಿಂಗೆ ಏನ್ ಮಾಡ್ತಾರ, ಎಷ್ಟು ಅವು ಮಂತ್ರ ಹೇಳ್ತಾವ ಅಷ್ಟು ಕುಳ್ಳುಗಳು ಏನ್ ಮಾಡ್ತಾರ, ಇಡ್ತಾರ. ಅವ್ರಂತ ಅಂದ್ರ ಮಂತ್ರದ ಮಹಿಮ್ ಅದಕ್ಕೆ ಎಲ್ಲರೂ ಪರಿಶನ್ ಆತಾರ. ಎಷ್ಟು ಎಲ್ಲ ಶಿವನ ಮಂತ್ರ ಅಕ್ಕಿಂದ ಕುಳ್ಳಿನಾಗ ಏನ್ ಬಿ ಇರಲ್ಲ. ಹಿಂಗ ಮತ್ತ ಅವಳು ಅಕ್ಕಿಂದಕ್ಕಿಗೆ ಕೊಡ್ತಾರ, ಮಳಿಯೊಳಗೆ ಕೊಡ್ತಾರ. ಮತ್ತ ಅದೇ ರೀತಿ ಏನದ लवकर आहे का श्रावण म्हणून? श्रावण महिना पण गेले करला लोकांमध्ये. ಸರಿಯಾಗಿ ಕೇಳಿ ಬರ್ವಲ್ದು, ಹೊರಗ್ ಬರೀ ಬಾ. हॅलो 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 ಅದೇ ರೇಂಜ್ ಇದ್ದ ಕಡೆ ಬರ್ರಿ. ಹೊಂಟದ್ರಿ. ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷಯದಿಂದ ಆನು ಮುಂದುಗೆಟ್ಟಿನಯ್ಯ, ಆನು ಬಿಡಿನಯ್ಯ, ಓಂ ನಮಃ ಶಿವಾಯ ಎಂಬ ಮಂತ್ರ ಜಪಿಸುತ್ತಿದ್ದೇನಯ್ಯ. ಕೂಡಲ ಸಂಗಮ ದೇವ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶರಣ. ಲಲಾಟ ಲಿಖಿತ ಬರೆದ ಬಳಿಕ ಪಟವ ಮಾಡಬಾರದು ಎನ್ನ ಉರದ ಉಂಡಿಗೆ ಅಕ್ಷರ ಕೂಡಲ ಸಂಗಯ್ಯ ಶರಣನೊಳಗಿತ್ತು. ಮತ್ತಂದ್ರ ಪರಮ ಪಾವನ ಮಂತ್ರಾಕ್ಷರಿ, ಪರಮ ಪಾವನ ಮಂತ್ರಾಕ್ಷರಿ, ಸಕಲ ಬ್ರಹ್ಮಾಂಡದ ಸಾರ ಪಂಚಾಕ್ಷರಿ, ಸಕಲ ಸಾರ ಪಂಚಾಕ್ಷರಿ, ಪಾವನ ಮಂತ್ರ ಭಾವಶುದ್ಧ ಈ ಮಂತ್ರ ಜಪಿಸಿ, ಭಾವಶುದ್ಧದೊಳೊಮ್ಮೆ ಈ ಮಂತ್ರ ಜಪಿಸಿ ದುರಿತಗಳೆಲ್ಲವೂ ಪರಿಹಾರ. ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಭಾವಶುದ್ಧದೊಳು ಒಮ್ಮೆ ಈ ಮಂತ್ರ ಜಪಿಸಿ ಓಂಕಾರವೇ ಪಂಚಾಕ್ಷರಿ, ಓಂಕಾರವೇ ಈ ಪಂಚಾಕ್ಷರಿ, ನಾದ ಮೂಲವೇ ಈ ಪಂಚಾಕ್ಷರಿ, ಆಗಮ ಶಾಸ್ತ್ರವೇ ಈ ಮಂತ್ರಾಕ್ಷರಿ, ನಡೆಯಲ್ಲಿ ನುಡಿಯಲ್ಲಿ ಕನಸಲ್ಲಿ ಮನಸ್ಸಲ್ಲಿ ನಮಃ ಶಿವಾಯ ಎನ್ನಲು ಭವಸಾಗರದಲ್ಲಿ ಮುಳುಗುವುದು ಭಯವಿಲ್ಲ, ಭವಸಾಗರದಲ್ಲಿ ಮುಳುಗುವ ಭಯವಿಲ್ಲ, ಪರಮ ಪಾವನ ಈ ಮಂತ್ರಾಕ್ಷರಿ. ಆಯ್ತು, ಇಷ್ಟು ಹೇಳಿ ನನ್ ಮಂತ್ರದ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಮತ್ತೆ ಯಾರಾದ್ರೂ ಹೇಳ್ಬೋದು. ಶರಣ ಆಗ್ತೀರಿ.